ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಬಂಧುಗಳೇ, ಇವತ್ತು ನಾನು ಈ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಪೇಪರ್ ನಂಬರ್ 2 ಕೆಮಿಸ್ಟ್ರಿ ಪಾರ್ಟ್ ಬಿ, ಪಾರ್ಟ್ ಎ ಫಿಸಿಕ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ. ಈಗ ಪಾರ್ಟ್ ಬಿ ಕೆಮಿಸ್ಟ್ರಿನ ನೋಡ್ತಾ ಹೋಗೋಣ. ಇದು ಪ್ರಾಕ್ಟೀಸ್ ಪೇಪರ್ ನಂಬರ್ 2. ಅದರೊಳಗೆ ಮೊದಲನೇ ಕ್ವಶನ್ಗೆ ಬರೋಣ. ಕೆಮಿಸ್ಟ್ರಿ ಪಾರ್ಟಲ್ಲಿ 14ನೇ ಕ್ವಶನ್ನು. ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಮೆಡಿಸನ್ ಈಸ್ ಯೂಸ್ಡ್ ಫಾರ್ ಟ್ರೀಟಿಂಗ್ ಇಂಡೈಜೆಷನ್? ಇಂಡೈಜೆಷನ್ಗೆ ನಾವು ಈ 4ರಲ್ಲಿ ಯಾವುದನ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾನೆ. ಆ್ಯಂಟಿಬಯೋಟಿಕ್ಕು, ಅನಾಲ್ಜೆಸಿಕ್ಕು, ಆ್ಯಂಟಾಸಿಡ್ಡು, ಆ್ಯಂಟಿಸೆಪ್ಟಿಕ್ಕು. ದ ರೈಟ್ ಆನ್ಸರ್ ಫಾರ್ 14th ಕ್ವಶನ್ ಈಸ್ ಆ್ಯಂಟಾಸಿಡ್. Antacid is used for treating indigestion. Then coming to 15th question. In which of the given compound OH is the functional group? OH ಅಂದರೆ ಅದು ಆಲ್ಕೋಹಾಲೇ ಆಗಿರಬೇಕು. ಬ್ಯೂಟೆನಾಲ್, ಬ್ಯೂಟನಾಲ್, ಬ್ಯೂಟೆನಾಯಿಕ್ ಆಸಿಡ್, ಬ್ಯೂಟೆನಾಲ್. ಇಲ್ಲಿ O ಎಲ್ಲಿದೆ, ಇಲ್ಲಿ A ಎಲ್ಲಿದೆ. O ಎಲ್ಲಿದ್ರೆ ಆಲ್ಕೋಹಾಲು, A ಎಲ್ಲಿದ್ರೆ ಆಲ್ಡಿಹೈಡ್. ಹಾಗಾದರೆ 15th ಕ್ವಶನ್ಗೆ ಸರಿಯಾದಂತಹ ಆನ್ಸರು ದಟ್ ಈಸ್ BUTANOL. ದಟ್ ಈಸ್ ಆಪ್ಷನ್ ಬಿ, ಬ್ಯೂಟೆನಾಲ್, NOL, ನಾಲ್. Then coming to 16th question. The elements A, B, C, D and E have the atomic number 9, 11, 17, 12 and 13. Which elements belong to the same group? ಇಷ್ಟು 5 ಎಲಿಮೆಂಟ್ನಲ್ಲಿ ಯಾವ ಎಲಿಮೆಂಟ್ಗಳು ಒಂದೇ ಗ್ರೂಪಿಗೆ ಬರುತ್ತೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಏನೇನು ಕೊಟ್ಟಿದ್ದಾನೆ? ಅಟಾಮಿಕ್ ನಂಬರ್ಸ್ನ 9, 11, 17, 12, 13 ಅಂತ ಕೊಟ್ಟಿದ್ದಾನೆ. ನಾವೀಗ ಇದನ್ನು ಆನ್ಸರ್ ಮಾಡ್ತಾ ಹೋಗೋಣ. ಕಮಿಂಗ್ ಟು 16th ಕ್ವಶನ್. 16th ಕ್ವಶನಲ್ಲಿ ಎ, ಬಿ, ಸಿ, ಡಿ, ಇ. 5 ಎಲಿಮೆಂಟ್ಸ್ ಆರ್ ಗಿವನ್. 9, 11, 17, 12, 13. ಇದನ್ನು ನಾವು ಶೆಲ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 2,7 ಆಯಿತು. 2,7. ಇದು 2,8,1. ಇದು 2,8,7. ಇದು 2,8,2. ಇದು 2,8,3. ಹಾಗಾದ್ರೆ ನೀವು ಅಬ್ಸರ್ವ್ ಮಾಡಿ, ಈಗ ನಾವು ಒಂದೇ ಗ್ರೂಪಿಗೆ ಬರಬೇಕು ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ನ ಚೆಕ್ ಮಾಡ್ಕೋಬೇಕು. ನೋಡಿ, ಇಷ್ಟು 5 ಎಲಿಮೆಂಟ್ನಲ್ಲಿ ಯಾವ ಎಲಿಮೆಂಟ್ಗಳ ವೇಲೆನ್ಸ್ ಎಲೆಕ್ಟ್ರಾನ್ ಸೇಮ್ ಇದೆಯೋ ಅದು ಇಟ್ ಬಿಲಾಂಗ್ಸ್ ಟು ದ ಸೇಮ್ ಗ್ರೂಪ್. ಅಬ್ಸರ್ವ್ ಮಾಡಿ, ಎ ವೇಲೆನ್ಸ್ ಎಲೆಕ್ಟ್ರಾನ್ ಇಸ್ 7, ಸಿ ವೇಲೆನ್ಸ್ ಎಲೆಕ್ಟ್ರಾನ್ ಇಸ್ 7. ವೇಲೆನ್ಸ್ ಎಲೆಕ್ಟ್ರಾನ್ ಒಂದೇ ಆಗಿದ್ದರೆ ದೇ ಬಿಲಾಂಗ್ಸ್ ಟು ದ ಸೇಮ್ ಗ್ರೂಪ್. ಹಾಗಾದರೆ ಎಲಿಮೆಂಟ್ ಎ ಅಂಡ್ ಎಲಿಮೆಂಟ್ ಸಿ ದೇ ಬಿಲಾಂಗ್ಸ್ ಟು ದ ಸೇಮ್ ಗ್ರೂಪ್. ಹಾಗಾದರೆ ಈ ಆಪ್ಷನ್ನ ನಾವು ನೋಡೋದಾದರೆ ಆಪ್ಷನ್ ಎ ಅಂಡ್ ಬಿ, ಆಪ್ಷನ್ ಬಿ ಅಂಡ್ ಡಿ, ಆಪ್ಷನ್ ಸಿ ಎ ಅಂಡ್ ಸಿ. ಆಪ್ಷನ್ ಸಿ ಎ ಅಂಡ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ 16th ಕ್ವಶನ್. ನೀವು ಜ್ಞಾಪಕ ಇಟ್ಕೊಳ್ಳಿ, ಒಂದೇ ಗ್ರೂಪಿಗೆ ಆ ಎಲಿಮೆಂಟ್ಸ್ ಬರುತ್ತೆ ಅಂದರೆ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು, ಇಫ್ ದ ಎಲಿಮೆಂಟ್ ಬಿಲಾಂಗ್ಸ್ ಟು ದ ಸೇಮ್ ಗ್ರೂಪ್ ದೇ ಹ್ಯಾವ್ ದ ಸೇಮ್ ವೇಲೆನ್ಸ್ ಎಲೆಕ್ಟ್ರಾನ್. ಯಾವ ಎಲಿಮೆಂಟ್ಗಳ ವೇಲೆನ್ಸ್ ಎಲೆಕ್ಟ್ರಾನ್ ಸೇಮ್ ಇರುತ್ತೋ ಅವುಗಳು ಸೇಮ್ ಗ್ರೂಪಿಗೆ ಬರುತ್ತೆ. ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು. ಇದಾದಮೇಲೆ 17th ಕ್ವಶನ್ ಆನ್ಸರ್ ಮಾಡೋಣ. ವೈ ದ ಕಾರ್ಬನ್ ಫಾರ್ಮ್ಸ್ ಎ ವೆರಿ ಲಾರ್ಜ್ ನಂಬರ್ ಆಫ್ ಕಾಂಪೌಂಡ್ಸ್? ಇದು ವೆರಿ ಇಂಪಾರ್ಟೆಂಟು. ಎಕ್ಸಾಮ್ಗೆ 1 ಮಾರ್ಕ್ಸ್ಗೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೂ ಕೇಳಬಹುದು. ವೈ ದ ಕಾರ್ಬನ್ ಫಾರ್ಮ್ಸ್ ಎ ವೆರಿ ಲಾರ್ಜ್ ನಂಬರ್ ಆಫ್ ಕಾಂಪೌಂಡ್ಸ್? ಇದನ್ನು ಆನ್ಸರ್ ಮಾಡೋಣ. ಲೆಟ್ ಅಸ್ ಆನ್ಸರ್ ಫಾರ್ ದ 17th ಕ್ವಶನ್. 17th ಕ್ವಶನ್ನಲ್ಲಿ ವೈ ದ ಕಾರ್ಬನ್ ಫಾರ್ಮ್ಸ್ ಎ ವೆರಿ ಲಾರ್ಜ್ ನಂಬರ್ ಆಫ್ ಕಾಂಪೌಂಡ್ಸ್ ಅಂತ ಇದೆ. ಅದಕ್ಕೆ ಆನ್ಸರ್ ಬರೋಣ, ಬಿಕಾಸ್ ಡ್ಯೂ ಟು ಸೆಲ್ಫ್ linking property of carbon. ಈ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿನೇ ನಾವು ಏನಂತ ಕರೆಯೋಣ? ಕ್ಯಾಟಿನೇಷನ್ ಅಂತ ಕರಿತೀವಿ. ಡ್ಯೂ ಟು ದ ಪ್ರಾಪರ್ಟಿ ಕಾಲ್ಡ್ ಕ್ಯಾಟಿನೇಷನ್ ಹೊಂದಿರೋದ್ರಿಂದ it forms a very large number of compounds. What is the answer for 17? Because due to self-linking property of carbon, that is called as catenation. What is the name of the self-linking property? Catenation.
So this is the answer for 17th question. Now let us move for 18th one. So 18th question ಹೀಗಿದೆ, the radius of sodium Na plus cation is less than that of sodium atom, give reason ಅಂತ ಹೇಳಿದ್ದಾನೆ. ಅಂದರೆ ಅಯಾನಿನ ರೇಡಿಯಸ್ ಆಟಮಿನ ರೇಡಿಯಸ್ಗಿನ್ನ ಕಡಿಮೆ ಇದೆ ಅಂತ ಹೇಳಿದ್ದಾನೆ. ಯಾಕೆ ಅಂತ ನೋಡ್ತಾ ಹೋಗೋಣ ಈಗ. ಸೊ ನಾನೀಗ ಐ ವಿಲ್ ಟೇಕ್ ಸೋಡಿಯಂ ಆಟಮ್ ತಗೊತೀನಿ. ಸೊ ಸೋಡಿಯಂ ಆಟಮ್ ತಗೊಂಡ್ರೆ 2,8,1 ನೋಡಿ 3 ಶೆಲ್ ಇದೆ. ಅದೇ ನಾನು ಸೋಡಿಯಂ ಅಯಾನ್ ತಗೊಂಡ್ರೆ ಇದು ಸೋಡಿಯಂ ಆಟಮ್ಮು, ಇದು ಸೋಡಿಯಂ ಅಯಾನ್. ಸೊ ಸೋಡಿಯಂ ಅಯಾನ್ ಅಂತ ತಗೊಂಡ್ರೆ 2,8 ಅಂದರೆ ಸೋಡಿಯಮ್ಮು ತನ್ನಲ್ಲಿರುವ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ನ ಕಳ್ಕೊಳ್ಳೋ ಮೂಲಕ ಸೋಡಿಯಂ ಆಟಮ್ ವಿಲ್ ಬಿಕಮ್ ಸೋಡಿಯಂ ಅಯಾನ್. ಹಾಗಾದರೆ ಇಲ್ಲಿ ನಾವು ಹೇಳಬೇಕಾಗಿರೋದು ಏನಪ್ಪ ಅಂದರೆ ಬಿಕಾಸ್ ಡ್ಯೂ ಟು ಡಿಕ್ರೀಸ್ ಇನ್ ಶೆಲ್ ನಂಬರ್, ಡ್ಯೂ ಟು ಡಿಕ್ರೀಸ್ ಇನ್ ಶೆಲ್ ನಂಬರ್. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಸೋಡಿಯಂ ಆಟಮ್ನಲ್ಲಿ KLM 3 ಶೆಲ್ ಇದೆ. ಅದೇ ಸೋಡಿಯಂ ಅಯಾನ್ ತಗೊಂಡ್ರೆ ಓನ್ಲಿ 2 ಶೆಲ್ಸ್ ಆರ್ ದೇ. ಸೊ ಆನ್ಸರ್ ಈಸ್ ಬಿಕಾಸ್ ಡ್ಯೂ ಟು ಡಿಕ್ರೀಸ್ ಇನ್ ಶೆಲ್ ನಂಬರ್. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ 18th question. Now let us move for 19th question. So what is the 19th question? So 19th question is like this: why non-metals do not displace hydrogen from dilute acids? Metal will displace hydrogen from dilute acids, but non-metal do not displace hydrogen from dilute acids. ಹಾಗಾದರೆ ಇದಕ್ಕೆ ಆನ್ಸರ್ ಮಾಡೋದಾದರೆ, ಸೊ ಲೆಟ್ ಅಸ್ ರೈಟ್ ದ ರೀಸನ್. ಬಿಕಾಸ್ non-metals are electron acceptor. ಸೊ ನಾನ್-ಮೆಟಲ್ಗಳು ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಂತವೆ and they are less reactive than hydrogen. Therefore non-metal cannot displace hydrogen from dilute acids. So what is the answer? Because non-metals are electron acceptor and they are less reactive than hydrogen. So this is the answer for 19th question. Now let us move for the 20th question. So 20th question ಏನಿದೆ, what is substitution reaction? Question mark. Write the reaction involved. So ಇದಕ್ಕೆ reaction ನ ಬರಿತಾ ಹೋಗೋಣ. So let us answer for 20th question. What is substitution reaction? A reaction in which one atom is substituted by another atom in presence of sunlight is called as substitution reaction. ಸೊ ಈಗ ನೋಡಿ, ಕ್ರಿಕೆಟ್ ಆಡ್ತಾ ಇರ್ತಾರೆ 11 ಮೆಂಬರ್ಸಲ್ಲಿ, ಯಾರಿಗೋ ಒಬ್ರು ಇಂಜುರಿ ಆದರೆ ಸೊ ಆ ಇಂಜುರಿ ಆದವ್ರನ್ನ ಇನ್ನೊಬ್ಬ ರೀಪ್ಲೇಸ್ ಮಾಡ್ತಾನೆ. ಸೊ ಹಾಗಾದ್ರೆ ಆ ಪ್ಲೇಯರ್ನ ಏನ್ಬೇಕು, ಸಬ್ಸ್ಟಿಟ್ಯೂಟೆಡ್ ಪ್ಲೇಯರ್ ಅಂತ ಕರಿತೀವಿ. ಅದೇ ಥರ ಇಲ್ಲೂ ಕೂಡ ಒಂದು ಆಟಮ್ಮು ಇನ್ನೊಂದು ಆಟಮ್ನಿಂದ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಅದಕ್ಕೆ ಯಾರ ಪ್ರೆಸೆನ್ಸ್ನಲ್ಲಿ? ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಒನ್ ಆಟಮ್ ಈಸ್ ರೀಪ್ಲೇಸ್ಡ್ ಬೈ ಅನದರ್ ಆಟಮ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸಚ್ ಎ ರಿಯಾಕ್ಷನ್ ಈಸ್ ಕಾಲ್ಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅಂತಹ ರಿಯಾಕ್ಷನ್ ಅನ್ನು ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ನಾವು ಲೆಟ್ ಅಸ್ ರೈಟ್ ದ ಎಕ್ಸಾಂಪಲ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಸಬ್ಸ್ಟಿಟ್ಯೂಷನ್ಗೆ ಎಕ್ಸಾಂಪಲ್ ಬರೆಯೋದಾದರೆ ಈಗ ಬರೆಯೋಣ. ದಟ್ ಈಸ್ ಐ ವಿಲ್ ಟೇಕ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್, ದಟ್ ಈಸ್ ಐ ವಿಲ್ ಟೇಕ್ ಮೀಥೇನ್. ಜ್ಞಾಪಕ ಇಟ್ಕೊಳ್ಳಿ, ಓನ್ಲಿ ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. unsaturated hydrocarbon undergoes addition reaction. Saturated hydrocarbon undergoes substitution reaction. ನೋಡಿ ನಾನು ಇಲ್ಲಿ ಬರೆದಿರೋದು, ಇಟ್ ಈಸ್ ಎ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇದನ್ನು ಮೀಥೇನ್ ಅಂತ ಕರೆಯೋಣ. ಸೊ ಮೀಥೇನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ Cl in presence of sunlight to form HC plus HCl.
ಸೊ ದಿಸ್ ಈಸ್ ಕಾಲ್ಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಹೈಡ್ರೋಜನ್ ಇತ್ತು, ಬಟ್ ಇಲ್ಲಿ ಹೈಡ್ರೋಜನ್ ಇಲ್ಲ. ಹಾಗಾದರೆ ಇಲ್ಲಿದ್ದಂಥ ಹೈಡ್ರೋಜನನ್ನು ಯಾರು ರಿಪ್ಲೇಸ್ ಮಾಡಿದವರು? ಈ ಕ್ಲೋರಿನ್. ಈ ಕ್ಲೋರಿನು ಇಲ್ಲಿಗೆ ಬಂದು ಈ ಹೈಡ್ರೋಜನ್ನು ಇಲ್ಲಿಗೆ ಬರುತ್ತೆ. ಹಾಗಾದರೆ ಕ್ಲೋರಿನ್ ಇಲ್ಲಿಗೆ ಬಂತು ಅಂದರೆ ಯಾವಾಗ ನಾವು ಬರೀಬೇಕಾದ್ರೆ CH3Cl ಅಂತ ಬರಿತೀವಿ. ಇನ್ನು ಈ H ಈ ಕಡೆ ಬಂದರೆ HCl ಅಂತ ಬರ್ತೀವಿ. ಅದನ್ನೇ ನಾವು ಈಗ ಬರೀಬೋದು. ಏನಂತ? ಮೀಥೇನ್ CH4 ರಿಯಾಕ್ಟ್ಸ್ ವಿತ್ Cl2 ಗಿವ್ ರೈಸ್ ಟು CH3 ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಗಿವ್ ರೈಸ್ ಟು CH3Cl ಪ್ಲಸ್ HCl. ನೋಡಿ, ಇಲ್ಲಿ 4 ಹೈಡ್ರೋಜನ್ ಇತ್ತು, ಆ 4ರಲ್ಲಿ ಇಲ್ಲಿರೋದು 3 ಹೈಡ್ರೋಜನ್ನು. ಹಾಗಾದ್ರೆ ಒಂದು ಹೈಡ್ರೋಜನ್ನ ರೀಪ್ಲೇಸ್ ಮಾಡಿದವನು ಯಾರು? ಕ್ಲೋರಿನ್ನು. ಸೊ ಇದನ್ನೇ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಗೇನು ಬಂದಿದೆಯೋ CH3Cl, ಇದನ್ನು ನಾವು ವಿ ಕಾಲ್ ಇಟ್ ಆಸ್ ಕ್ಲೋರೋಮೀಥೇನ್ ಅಂತ ಕರಿತೀವಿ ಇದನ್ನು. ಸೊ ವಿ ಕಾಲ್ ಇಟ್ ಆಸ್ ಕ್ಲೋರೋಮೀಥೇನ್. ಈ ಕ್ಲೋರೋಮೀಥೇನೆ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. What is the name of the substituted product? Chloromethane. Methane, when reacts with chlorine in presence of sunlight, it forms chloromethane and hydrochloric acid, and this chloromethane is called substituted product. Here one hydrogen is substituted by one chlorine, so to form chloromethane and hydrochloric acid. So this is about substitution reaction. ಇದನ್ನೇ ನಾವು substitution reaction ಅಂತ ಕರಿತೀವಿ. Now let us move for one more question. ನೋಡಿ, ಅದರೊಳಗೆ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ. ರೈಟ್ ದ ಫಾರ್ಮುಲಾ ಅಂಡ್ ಡ್ರಾ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕೇಳಿಯೇನೆ. ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂದರೆ CCl4. ಸೊ ಈಗ ಇದಕ್ಕೆ ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನ ಬರೆಯೋಣ. So how to write the electron dot structure? This is our question. Our question of 20th. ನೋಡಿ, ಈಗ ಬರೀತೀನಿ ನಾನು. ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂದರೆ CCl4. ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ CCl4. ಸೊ ಒಂದು ಕಾರ್ಬನ್ನಿನ ಸುತ್ತ ಎಷ್ಟು ಕ್ಲೋರಿನ್ ಇವೆ ನೋಡಿ? 1 2 3 4 ಕ್ಲೋರಿನ್ ಆರ್ ದೇರ್. ಸೊ ಪ್ರತಿ ಒಂದು ಕಾರ್ಬನ್ಗೆ 1 2 3 4. ನೆಕ್ಸ್ಟು ಈಗ ಫಸ್ಟು ಫಿಲಪ್ ಮಾಡ್ಕೊಳ್ಳೋಣ ಕ್ಲೋರಿನ್ಗೆ. 1 2 3 4 5 6 7. ಇಯರ್ 1 2 3 4 5 6 7. ನೆಕ್ಸ್ಟ್ ಇಲ್ಲಿಗೆ ಬರೋಣ. 1 2 3 4 5 6 7. ನೆಕ್ಸ್ಟ್ ಈ ಕ್ಲೋರಿನ್ಗೆ 1, here only 1 1 2, here 1 2 3 4 5 6 7. ಫಸ್ಟ್ ಈ ಥರ ಎಲೆಕ್ಟ್ರಾನ್ನ ಬರ್ಕೊಂಬೋಣ. ಈಗ ಶೇರ್ ಮಾಡ್ತಾ ಹೋಗೋಣ. ನೋಡಿ, ಇವು ಕ್ಲೋರಿನ್ಗೆ ಇವನು ಆಕ್ಟೇಟ್ ಆಗಬೇಕು ಅಂದರೆ ಈ ಕ್ಲೋರಿನಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ, ಇನ್ನೊಂದು ಎಲೆಕ್ಟ್ರಾನ್ ಬೇಕು. ನೋಡಿ, ಈ ಎಲೆಕ್ಟ್ರಾನ್ ಜೊತೆಗೆ ಶೇರ್ ಮಾಡ್ಕೊಳತ್ತದು. ನೆಕ್ಸ್ಟು ಈ ಕ್ಲೋರಿನ್ 7 ಇದೆ ತನ್ನ ಹತ್ರ, ಒಂದು ಎಲೆಕ್ಟ್ರಾನ್ನ ಶೇರ್ ಮಾಡೋ ಮೂಲಕ ಸೊ ಇಟ್ ವಿಲ್ ಬಿಕಮ್ ಸ್ಟೇಬಲ್. ಇದು ಅಷ್ಟೇ, ಒಂದು ಎಲೆಕ್ಟ್ರಾನ್. ನೆಕ್ಸ್ಟ್ ಇದು ಅಷ್ಟೇ, ಒಂದು ಎಲೆಕ್ಟ್ರಾನ್. ಇನ್ನು ಕಾರ್ಬನ್ ನೋಡೋದಾದರೆ ಕಾರ್ಬನ್ ಹತ್ರ 4 ಎಲೆಕ್ಟ್ರಾನ್ಸ್ ಇದೆ. 1 2 3 4. ಅದು ಸ್ಟೇಬಲ್ ಆಗಬೇಕು ಅಂದರೆ ಇನ್ನೂ 4 ಎಲೆಕ್ಟ್ರಾನ್ಸ್ ಬೇಕು. ಸೊ ಅದರಿಂದ ಕ್ಲೋರಿನ್ನಲ್ಲಿರುವಂತಹ ಪ್ರತಿ ಕ್ಲೋರಿನಿಂದ ಒಂದೊಂದು ಎಲೆಕ್ಟ್ರಾನ್ನ ಶೇರ್ ಮಾಡಿಕೊಂಡು ಸೊ ಇಟ್ ವಿಲ್ ಬಿಕಮ್ ಸ್ಟೇಬಲ್ ಆಯಿತು ನೋಡಿ. ಸೊ ದಿಸ್ ಈಸ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ದಟ್ ಈಸ್ CCl4. ಸೊ ಅದನ್ನು CCl4 ಅಂತ ಕರೆಯೋಣ. Now let us answer for 21st question. So 21st question observe ಮಾಡಿ. Draw the diagram to show the conductivity of electricity in salt solution. See, this is the diagram you have to write for 21st question. That is testing the conductivity of a salt solution. So this is the diagram you have to write neatly in that one. So now let us move for 22nd question. So 22nd question ನೋಡೋಣ. Identify the compound X on the basis of reactions given below.
ಆಲ್ಸೋ ರೈಟ್ ದ ನೇಮ್ ಅಂಡ್ ಫಾರ್ಮುಲಾ ಆಫ್ ಎ ಅಂಡ್ ಬಿ. ನೋಡಿ ಅಬ್ಸರ್ವ್ ಮಾಡಿ, ಎಕ್ಸ್ ಅನ್ನುವಂತಹ ಕಾಂಪೌಂಡು ಜಿಂಕ್ ಜೊತೆಗೆ ರಿಯಾಕ್ಟ್ ಆದಾಗ ಎ ಅನ್ನುವಂತಹ ಕಾಂಪೌಂಡ್ ಆಗೋದ್ರ ಜೊತೆಗೆ ಎ ಅನ್ನುವ ಸಾಲ್ಟ್ ಆಗೋದ್ರ ಜೊತೆಗೆ ಹೈಡ್ರೋಜನ್ನ ಬಿಟ್ಕೊಟ್ಟಿದೆ. ಎಕ್ಸ್ ಅನ್ನುವಂತಹ ಕಾಂಪೌಂಡು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗಿ ಬಿ ಆಗಿ ವಾಟರ್ನ ಬಿಟ್ಕೊಟ್ಟಿದೆ. ಹಾಗಾದರೆ ಇಲ್ಲಿ ಒಂದು ಮೆಟಲ್ ಇದೆ, ಒಂದು ಮೆಟಲ್ಲು ಯಾರ ಜೊತೆಗೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ, ಅದೇ ಒಂದು ಆ್ಯಸಿಡು ಯಾರ ಜೊತೆಗೆ ರಿಯಾಕ್ಟ್ ಆದಾಗ ವಾಟರ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋದಾದರೆ ಎಕ್ಸ್ ಇಟ್ ಶುಡ್ ಬಿ ಬೇಸೇ ಆಗಿರಬೇಕು. ಬೇಸ್ ರಿಯಾಕ್ಟ್ಸ್ ವಿತ್ ಮೆಟಲ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ಲಿಬರೇಟ್ಸ್ ಹೈಡ್ರೋಜನ್. ಬೇಸ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಹಾಗಾದರೆ ಎಕ್ಸ್ ಏನಾಗಿದೆ, ಎಕ್ಸ್ ಶುಡ್ ಬಿ ಬೇಸ್, ಅದು ಬೇಸೇ ಆಗಿರಬೇಕು. ಹಾಗಾದ್ರೆ ಆ ಬೇಸ್ ಯಾವುದು ಅಂತ ನಾವೀಗ ನೋಡೋದಾದರೆ, ಸೊ ಎಕ್ಸನ್ನ ಐ ವಿಲ್ ಟೇಕ್ ಇಟ್ ಆಸ್ sodium hydroxide. So which is the base? So the base is called sodium hydroxide. So sodium hydroxide ಅನ್ನುವ ಬೇಸನ್ನು ನಾವು ಎಕ್ಸ್ ಆಗಿ ತಗೊಂಡ್ರೆ, ಸೊ ನೋಡಿ ಈಗ ಬ್ಯಾಲೆನ್ಸ್ಡ್ ಈಕ್ವೇಷನ್ ಬರೀತೀನಿ. 2NaOH ಅದನ್ನು ನಾನು ಎಕ್ಸ್ ಜಾಗದಲ್ಲಿ ಬರಿತಾ ಇದ್ದೀನಿ, ಪ್ಲಸ್ Zn ಗಿವ್ ರೈಸ್ ಟು, ಅದನ್ನು ಹೀಗೆ ಬರೆಯೋಣ, Na2Zn O2 ಪ್ಲಸ್ H2O. ಈ Na2ZnO2 ಇದೆಯಲ್ಲ ಅದೇ ಎ. ಆ ಎ ಏನಪ್ಪ ಅಂದರೆ, ಸೊ ಎ ಈಸ್ ಸೋಡಿಯಂ ಜಿಂಕೇಟ್. ವಾಟ್ ಈಸ್ ದ ನೇಮ್ ಆಫ್ ದ ಸಾಲ್ಟ್? ದ ನೇಮ್ ಆಫ್ ದ ಸಾಲ್ಟ್ ಈಸ್ ಕಾಲ್ಡ್ ಸೋಡಿಯಂ ಜಿಂಕೇಟ್. ಓಕೆ, ಇದು ಮೊದಲು ಮುಗೀತು. ಸೊ ದಿಸ್ ಈಸ್ ಎ, ಇದೇ ಎ. ಎ ಈಸ್ ವಾಟ್? ಸೋಡಿಯಂ ಜಿಂಕೇಟ್. ವಾಟ್ ಈಸ್ ಎಕ್ಸ್? ಸೋಡಿಯಂ ಹೈಡ್ರಾಕ್ಸೈಡ್. ಇದಾದಮೇಲೆ ನೆಕ್ಸ್ಟ್ ನಾವು ಎರಡನೇ ಈಕ್ವೇಷನ್ಗೆ ಬರೋಣ. ಎಕ್ಸ್ ಪ್ಲಸ್ HCl ಅಂತ ಹೇಳಿಯೇನೆ. ಹಾಗಾದ್ರೆ ಎಕ್ಸ್ ಅಂದರೆ ಏನಂತ ತಗೊಂಡಿದ್ದೀವಿ? ಸೋಡಿಯಂ ಹೈಡ್ರಾಕ್ಸೈಡ್, ವಿಚ್ ಈಸ್ ಎ ಬೇಸ್, ರಿಯಾಕ್ಟ್ಸ್ ವಿತ್ ಆಸಿಡ್ HCl ಟು ಫಾರ್ಮ್ ಎ ಸಾಲ್ಟ್ NaCl ಪ್ಲಸ್ H2O. ಸೊ ವಾಟ್ ಈಸ್ ಬಿ? ಸೊ ಬಿ ಈಸ್ ಕಾಲ್ಡ್ ಆಸ್ sodium chloride. What is B? B is sodium chloride. ಸೊ ಬಿನ ನಾವು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಸೊ ಈ ರೀತಿ ನಾವು ಐಡೆಂಟಿಫೈ ಮಾಡಬೇಕು. ವಾಟ್ ಈಸ್ ದ ನೇಮ್ ಆಫ್ ದ ಎಕ್ಸ್ ಕಾಂಪೌಂಡ್? ಸೋಡಿಯಂ ಹೈಡ್ರಾಕ್ಸೈಡ್. ವಾಟ್ ಈಸ್ ದ ನೇಮ್ ಆಫ್ ಎ ಸಾಲ್ಟ್ ಎ? ಸೋಡಿಯಂ ಜಿಂಕೇಟ್. ವಾಟ್ ಈಸ್ ದ ನೇಮ್ ಆಫ್ ದ ಸಾಲ್ಟ್ ಬಿ? ಇಟ್ ಈಸ್ ಸೋಡಿಯಂ ಕ್ಲೋರೈಡ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಇಲ್ಲಿ reaction of base with metal, reaction of base with that is acid, ಇದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇದು ಸಾಲ್ಟ್ ವಾಟರ್, ಸಾಲ್ಟ್ ಮತ್ತು ವಾಟರ್ ಫಾರ್ಮೇಷನ್ ಆಗೋ ರಿಯಾಕ್ಷನ್ ಯಾವುದು? ಇಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಬೇಸ್ ರಿಯಾಕ್ಟ್ಸ್ ವಿತ್ ಆಸಿಡ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ನೌ ಲೆಟ್ us move for 23rd question. So now let us go for the 23rd question. Write the demerits of Mendeleev's periodic table. ಸೊ ಡಿಮೆರಿಟ್ಸ್ ಅಂದ್ರೆ ಒಂದೇ, ಲಿಮಿಟೇಷನ್ ಅಂದ್ರೆ ಒಂದೇ. ಇದಕ್ಕೆ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ. ಸ್ಟೇಟ್ ದ ಲಾ ಆಫ್ ಟ್ರೇಡ್ಸ್ ವಿತ್ ಆನ್ ಎಕ್ಸಾಂಪಲ್ ಅಂತ ಇದೆ. ಸೊ ಎರಡನ್ನೂ ನಾವೀಗ ನೋಡ್ತಾ ಹೋಗೋಣ. ಓಕೆ, ಲೆಟ್ ಅಸ್ ಸಿ ದ ಡಿಮೆರಿಟ್ಸ್ ಆರ್ ಲಿಮಿಟೇಷನ್ಸ್ ಆಫ್ ಮೆಂಡೆಲೀಸ್ ಪೀರಿಯಾಡಿಕ್ ಟೇಬಲ್. ಮೊದಲನೇ ಡಿಮೆರಿಟ್ ಏನಪ್ಪ ಅಂದರೆ, ಪೊಸಿಷನ್ ಆಫ್ ಹೈಡ್ರೋಜನ್ ಈಸ್ ನಾಟ್ ಕ್ಲಿಯರ್. ಸೊ ಹೈಡ್ರೋಜನ್ ಪೊಸಿಷನ್ನೇ ಕ್ಲಿಯರ್ ಆಗಿಲ್ಲ. ಯಾಕೆ ಅಂದರೆ, ಬಿಕಾಸ್ ಹೈಡ್ರೋಜನ್ ಹ್ಯಾಸ್ ಸಿಮಿಲರ್ ಪ್ರಾಪರ್ಟಿ ಆಫ್ lithium and sodium and also fluorine and chlorine, but he arranged with lithium and sodium, but he could not explain the reason. ನೋಡಿ, ಇದು ಮೊದಲನೇ ಡಿಮೆರಿಟ್. ಎಕ್ಸ್ಪ್ಲೈನ್ ದ ನೋಡಿ, ಇದು ಕೀ ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕು. ಇದೇ ಕೀ ಪಾಯಿಂಟ್. ಪೊಸಿಷನ್ ಆಫ್ ಹೈಡ್ರೋಜನ್ ಈಸ್ ನಾಟ್ ಕ್ಲಿಯರ್. ದಿಸ್ ಈಸ್ ದ ಕೀ ಪಾಯಿಂಟ್. ಹೈಡ್ರೋಜನ್ನ ಪೊಸಿಷನ್ನೇ ಕ್ಲಿಯರ್ ಇಲ್ಲ. ಯಾಕೆ ಅಂದರೆ ಹೈಡ್ರೋಜನ್ ಲಿಥಿಯಂ ಸೋಡಿಯಂ ಥರನೇ ಪ್ರಾಪರ್ಟಿ ಇದೆ.
ಹೈಡ್ರೋಜನ್ಗೆ ಫ್ಲೋರಿನ್ ಕ್ಲೋರಿನ್ ಥರನೇ ಪ್ರಾಪರ್ಟಿ ಇದೆ. ಬಟ್ ಅವ್ರೇನು ಮಾಡಿದ್ರು, ಮೆಂಡಲೀವ್ ಅವರು ಲಿಥಿಯಂ ಸೋಡಿಯಂ ಜೊತೆಗೆ ಹೈಡ್ರೋಜನ್ ಇಟ್ಟರು. ಬಟ್ ಯಾಕೆ ಫ್ಲೋರಿನ್ ಕ್ಲೋರಿನ್ ಜೊತೆ ಇಟ್ಟರು ಅಂತ ರೀಸನ್ನೇ ಹೇಳಲಿಲ್ಲ ಅವರು. ಈ ಡೋಂಟ್ ನೋ ದ ರೀಸನ್ ವೈ ಹ್ಯಾಸ್ ಕೆಪ್ಟ್ ಹೈಡ್ರೋಜನ್ ವಿತ್ ಲಿಥಿಯಂ ಅಂಡ್ ಸೋಡಿಯಂ, ಬಟ್ ವೈ ಈ ಹ್ಯಾಸ್ ನಾಟ್ ಕೆಪ್ಟ್ ವಿತ್ ಫ್ಲೋರಿನ್ ಅಂಡ್ ಕ್ಲೋರಿನ್, ಅವ್ರಿಗೆ ಕ್ಲಿಯರ್ ಇಲ್ಲ ಅದೇನು ಅಂತ. ಇದು ಮೊದಲನೇ ಡಿಮೆರಿಟ್. ಇನ್ನು ಎರಡನೇ ಡಿಮೆರಿಟಿಗೆ ಬಂದರೆ ಅನಾಮಲಸ್ ಪೇರ್ ಆಫ್ anomalous pair of elements. ಸೊ ಅನಾಮಲಸ್ ಪೇರ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಏನು? ಡಿಸ್ಸಿಮಿಲರ್ ಪ್ರಾಪರ್ಟಿ ಇರೋ ಎಲಿಮೆಂಟ್ಸ್ ನ ಒಟ್ಟಿಗೆ ಇಟ್ಟರು, ಡಿಸ್ಸಿಮಿಲರ್ ಪ್ರಾಪರ್ಟಿ ಎಲಿಮೆಂಟ್ಸ್ ಆರ್ ಕೆಪ್ಟ್ ಟುಗೆದರ್, ಸಿಮಿಲರ್ ಪ್ರಾಪರ್ಟಿ ಎಲಿಮೆಂಟ್ಸ್ ಆರ್ ಕೆಪ್ಟ್ ಸಪರೇಟ್ಲಿ. ನೋಡಿ, ಇದು ಅನಾಮಲಸ್ ಪೇರ್ ಆಫ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಹಂಗಂದ್ರೆ ಏನು? ಡಿಸ್ಸಿಮಿಲರ್ property of elements are kept together but similar property elements are kept separately. This is the second demerit. ಇಲ್ಲಿ ಇದೆ ಕೀ ಪಾಯಿಂಟ್. ಏನು? ಅನಾಮಲಸ್ ಪೇರ್ ಆಫ್ ಎಲಿಮೆಂಟ್ಸ್ ಇದೆಯಲ್ಲ, ದಟ್ ಈಸ್ ದ ಕೀ ಪಾಯಿಂಟ್ ಫಾರ್ Mendeleev's second limitation. And the third limitation is that so he cannot clearly mention isotopes. ನೋಡಿ, ಈಗ ನಾವು ಫಾರ್ ಎಕ್ಸಾಂಪಲ್ ನ ತಗೊಂಡ್ರೆ, ಸೊ ಕಾರ್ಬನ್ C612, C613, C614, ಸೊ ಇವನ್ನ ಐಸೋಟೋಪ್ಸ್ ಆಫ್ ಕಾರ್ಬನ್ ಅಂತ ತಗೊಂಡ್ರೆ, ಈ ಕೆನಾಟ್ ಕ್ಲಿಯರ್ಲಿ ಮೆನ್ಷನ್ ದ ಐಸೋಟೋಪ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಮೆಂಡಲೀವ್ ಅವರು he has arranged the elements in the increasing order of their atomic masses 12, 13, 14. ಹಾಗಾದ್ರೆ ಕಾರ್ಬನ್ಗೆ 3 ಐಸೋಟೋಪ್ ಇದೆ. ಯಾಕೆಂದ್ರೆ ಅವರು ಎಲಿಮೆಂಟ್ಗಳನ್ನು ಅಟಾಮಿಕ್ ಮಾಸ್ ನಂಬರ್ನ ಇನ್ಕ್ರೀಸಿಂಗ್ ಆರ್ಡರ್ ಬರೋದ್ರೆ ಫಸ್ಟ್ ಇದನ್ನ ಇಡಬೇಕು, ನೆಕ್ಸ್ಟ್ ಇದನ್ನ ಇಡಬೇಕು. ಯಾಕೆಂದ್ರೆ 12, 13, 14. ಹಾಗಾದ್ರೆ ಕಾರ್ಬನ್ ಅನ್ನುವ ಒಂದು ಎಲಿಮೆಂಟ್ಗೆ ಅವರ ಟೇಬಲ್ನಲ್ಲಿ ಹ್ಯಾಸ್ ಟು ಗಿವ್ ಹೌ ಮೆನಿ ಪೊಸಿಷನ್ಸ್. ಕಾರ್ಬನ್ ಒಂದಕ್ಕೆ 3 ಪೊಸಿಷನ್ ಕೊಡಬೇಕು. ಸೊ ಅದರಿಂದ ಇಲ್ಲಿ ಪೊಸಿಷನ್ ಆಫ್ ಐಸೋಟೋಪ್ಸ್ ಇಸ್ ಆಲ್ಸೋ ನಾಟ್ ಕ್ಲಿಯರ್. ಅದೇ ಥರ ಇದು ನಾನು ಬರೀ ಒಂದು ಕಾರ್ಬನ್ಗಷ್ಟೇ ಹೇಳ್ತಾ ಇರೋದು, ಇಂತಹದ್ದು ಬೇರೆ ಬೇರೆ ಎಲಿಮೆಂಟ್ಗೂ ಕೂಡ ಇರ್ತದೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಈ ರೀತಿ ನಾವು ಒಂದೊಂದು ಎಲಿಮೆಂಟ್ಗೆ 3 ಪ್ಲೇಸಸ್ ಕೊಡ್ತಾ ಹೋದರೆ ಟೇಬಲ್ನಲ್ಲಿ, ದ ಟೇಬಲ್ ಬಿಕಮ್ ವೆರಿ ಬಿಗ್. ಟೇಬಲ್ ತುಂಬ ದೊಡ್ಡದಾಗುತ್ತೆ. ಸೊ ಟೇಬಲ್ ದೊಡ್ಡದಾದಷ್ಟು ಸೊ ಪ್ರಾಬ್ಲಮ್ಸ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆಮೇಲೆ ಪ್ರಾಪರ್ಟೀಸ್ಗಳನ್ನು ನಾವು ಪ್ರತಿಯೊಂದು ಈಚ್ ಎಲಿಮೆಂಟ್ we cannot study systematically about each element properly. ಸೊ ಅದರಿಂದ ಇದು ಅಂದರೆ ಕೀ ಪಾಯಿಂಟ್ ಏನು? ಈ ಕೆನಾಟ್ ಕ್ಲಿಯರ್ಲಿ ಮೆನ್ಷನ್ ದ ಐಸೋಟೋಪ್ಸ್. ಐಸೋಟೋಪ್ಸ್ ಅಂದ್ರೆ ಏನು? ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ಮಾಸ್ ನಂಬರ್. ನೋಡಿ, ಅಟಾಮಿಕ್ ನಂಬರ್ ಸೇಮ್, ಅಟಾಮಿಕ್ ಮಾಸ್ ನಂಬರು ಡಿಫ್ರೆಂಟ್ ಇದೆ ಐಸೋಟೋಪ್ಸ್. ಅಂಡ್ ದ ಥರ್ಡ್ ಅಂಡ್ ದ ಲಾಸ್ಟ್ ಡಿಮೆರಿಟ್ ಈಸ್ ದಟ್ ಈ ಕೆನಾಟ್ ಕ್ಲಿಯರ್ಲಿ ಮೆನ್ಷನ್ ಐಸೋಟೋಪ್ಸ್. ಸೊ these are the 3 demerits of Mendeleev's periodic table. The first demerit is position of hydrogen is not clear. The second demerit is anomalous pair of elements, and the third one is that he cannot clearly mention isotopes. So these are the main 3 demerits of Mendeleev's periodic table. ಸೊ ಈಗ ನಾವು ಲೆಟಸ್ ಇದರೊಳಗೆ ಇನ್ನೂ ಒಂದು ಕ್ವಶನ್ ಇದೆ, ಲೆಟಸ್ ಆನ್ಸರ್ ಫಾರ್ ದಟ್ ಕ್ವಶನ್. ಆ ಕ್ವಶನ್ ಏನಪ್ಪ ಅಂದರೆ ಸ್ಟೇಟ್ ಲಾ ಆಫ್ ಟ್ರಯೇಡ್ಸ್ ವಿತ್ ಅನ್ ಎಕ್ಸಾಂಪಲ್. ಸೊ ಅದನ್ನ ನಾವೀಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಸೊ ಡೊಬ್ರೈನರ್ಸ್ ಲಾ ಆಫ್ ಟ್ರಯೇಡ್ಸ್ ಏನು ಹೇಳುತ್ತೆ? ಇಟ್ ಸ್ಟೇಟ್ಸ್ ದಟ್ the atomic mass of middle element
the atomic mass of middle element will be equal to average atomic mass of other two elements. So what it states that the atomic mass of the middle element will be equal to average atomic mass of other two elements. For example, A, B, C ಮೂರು ಎಲಿಮೆಂಟ್ ಇದೆ. Which is the middle element? B. ಇದರ atomic mass, the atomic mass of the middle element will be equal to average atomic mass of other two elements. So B is equal to A plus C by 2 will be the that is called de Broglie's law of trades. ಏನು ಹೇಳುತ್ತೆ? Atomic mass of the middle element will be equal to average atomic mass of other two elements. ಆಯಿತು. ಹಾಗಾದರೆ ಒಂದು ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡೋಣ. ಫಾರ್ ಎಕ್ಸಾಂಪಲ್ ನಾನೀಗ de Broglie's law of trades ಎಕ್ಸಾಂಪಲ್ಸ್ ಬರೀತೀನಿ. ಸೊ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. So lithium, sodium, potassium is called de Broglie's trades. ಇಲ್ಲಿ ಏನಾಗುತ್ತೆ, ಲಿಥಿಯಂದು ಅಟಾಮಿಕ್ ಮಾಸ್ 7, ಅದೇ ಥರ ಪೊಟ್ಯಾಷಿಯಮ್ದು ಅಟಾಮಿಕ್ ಮಾಸು 39. ಇವೆರಡರ ಅಟಾಮಿಕ್ ಮಾಸ್ನ ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡಿದ್ರೆ ಸೋಡಿಯಂನ ಅಟಾಮಿಕ್ ಮಾಸ್ ಬರುತ್ತೆ. ಹಾಗಾದ್ರೆ ಏನು ಮಾಡೋಣ, 7 + 39 ಡಿವೈಡೆಡ್ ಬೈ 2, that will gives to 46 by 2, which is equal to 23. Therefore atomic mass of middle element sodium is 23. ಹಾಗಾದರೆ ಈ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂನಲ್ಲಿ ಮಿಡಲ್ ಎಲಿಮೆಂಟ್ನ ತಗೊಂಡ್ರೆ ಸೊ ದಟ್ ಈಸ್ ಸೋಡಿಯಂ ಅಟಾಮಿಕ್ ಮಾಸ್ ವಿಲ್ ಬಿ ಈಕ್ವಲ್ ಟು ಆವರೇಜ್ ಅಟಾಮಿಕ್, ನೋಡಿ ಆವರೇಜ್ ಅಂದರೆ ಡಿವೈಡೆಡ್ ಬೈ 2 ಹಾಕೊಂಡಿದ್ದೀನಿ, ಆವರೇಜ್ ಅಟಾಮಿಕ್ ಮಾಸ್ ಆಫ್ ಅದರ್ 2 ಎಲಿಮೆಂಟ್ಸ್. ಕೊಟ್ಟಿರೋ 2 ಎಲಿಮೆಂಟ್ಗಳನ್ನು ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡಿದ್ರೆ ಅದು ಆವರೇಜ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್. ದಿಸ್ ಈಸ್ ಎಕ್ಸಾಂಪಲ್ 1. ಸೊ ನೀವು ಇನ್ನೊಂದು ಬೇಕಾದ್ರೆ ಎಕ್ಸಾಂಪಲ್ ತೊಗೊಳೋದಾದರೆ ಯು ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್ ಫಾರ್ ಅನದರ್ de Broglie's law of trades is calcium, strontium, barium. ಸೊ ಕ್ಯಾಲ್ಶಿಯಮ್ದು ಅಟಾಮಿಕ್ಕು 40, ಬೇರಿಯಮ್ 137. ಹಾಗಾದರೆ ಸ್ಟ್ರಾನ್ಶಿಯಮ್ನ ಫೈಂಡ್ ಔಟ್ ಮಾಡೋದಾದರೆ ಸೊ ಅಟಾಮಿಕ್ ಮಾಸ್ ಆಫ್ ಸ್ಟ್ರಾನ್ಶಿಯಮ್ will be equal to average atomic mass of calcium and barium. So that is equal to 40 plus 137 become 177 divided by 2, that is equal to 2 8s are 16, again 2 8s are 16, 0.25s are 10. Therefore atomic mass of strontium is 88.5. To find the atomic mass of strontium, add atomic mass of calcium and barium and divide by 2. So adding calcium and barium divided by 2 is the average atomic mass, So average find out ಮಾಡ್ಕೊಂಡ್ರೆ ನಮಗೆ ಮಿಡಲ್ ಎಲಿಮೆಂಟ್ದು ಅಟಾಮಿಕ್ ಮಾಸ್ ಆಗಿರುತ್ತೆ. So this is the answer for that is 23rd question. Now let us move for 24th question. So 24th question ಏನಿದೆ, explain the mechanism of cleaning action of soap. So cleaning action of soap ಅನ್ನ ನಾವೀಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. Now let us answer for the cleansing action of soap. So cleansing action of soap ಅಂದ್ರೆ you have to follow the 3 steps. In first step, so that is structure of soap molecule. ಸೊ ಸೋಪ್ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಬಗ್ಗೆ ನೀವು ಹೇಳ್ತಾ ಹೋಗಬೇಕು. ಸೊ ಒಂದು ಸೋಪ್ ಮಾಲಿಕ್ಯೂಲ್ ನೋಡೋದಕ್ಕೆ ಹೇಗೆ ಕಾಣಿಸುತ್ತೆ, ಸೊ ಇಟ್ ಲುಕ್ಸ್ ಲೈಕ್ ದಿಸ್, ಈ ಥರ ಕಾಣಿಸುತ್ತೆ. ದಿಸ್ ಈಸ್ ಕಾಲ್ಡ್, ಇದಿಷ್ಟು ಇದೆಯಲ್ಲ ಇದನ್ನು ನಾನು ಲಾಂಗ್ ಚೈನ್ ಪಾರ್ಟ್ ಅಂತ ಕರಿತೀನಿ. ಲಾಂಗ್ ಚೈನ್ ಕಾರ್ಬನ್ ಪಾರ್ಟ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಟೈಲ್ ಪಾರ್ಟ್. ಇದನ್ನು ಟೈಲ್ ಪಾರ್ಟ್ ಅಂತ ಕರಿತೀನಿ. ಸೊ ಇದು ಹೈಡ್ರೋಫೋಬಿಕ್. ಟೈಲ್ ಪಾರ್ಟ್ ಈಸ್ ಹೈಡ್ರೋಫೋಬಿಕ್, ದಟ್ ಈಸ್ ಇಟ್ ಈಸ್ ಫಿಯರ್ ಆಫ್ ವಾಟರ್ ಆರ್ ಇಟ್ ರಿಪಲ್ಸ್ ದ ವಾಟರ್. ಇನ್ನು ಇದಿದೆಯಲ್ಲ ಇದನ್ನು ಐ ವಿಲ್ ಕಾಲ್ ಇಟ್ ಆಸ್ ದಿಸ್ ಒನ್ ಆಸ್ ದಿ ಎಡ್ ಪಾರ್ಟ್. ಸೊ ಈ ಎಡ್ ಪಾರ್ಟನ್ನು ನಾನು
ಕಾರ್ಬೋಕ್ಸಿಲಿಕ್ ಪಾರ್ಟ್ ಅಂತ ಕರಿತೀನಿ. ನೋಡಿ ಇದು C17H35 ತೋರಿಸಿದ್ರೆ ಇದು ಈ ಪಾರ್ಟು ಎಡ್ ಪಾರ್ಟು COONE ಕಾರ್ಬೋಕ್ಸಿಲಿಕ್ ಪಾರ್ಟನ್ನು ತೋರಿಸುತ್ತೆ. ಸೊ ಇದನ್ನು ಐ ವಿಲ್ ಕಾಲ್ ಇಟ್ ಆಸ್ ಎಡ್ ಪಾರ್ಟು. ಆ್ಯಂಡ್ ಈ ಎಡ್ ಪಾರ್ಟನ್ನು ನಾವು ಯಾವಾಗಲೂ ಹೈಡ್ರೋಫಿಲಿಕ್ ಪಾರ್ಟ್ ಅಂತ ಕರಿತೀವಿ. ದಟ್ ಈಸ್ ಹೈಡ್ರೋಫಿಲಿಕ್ ಅಂದರೆ ಇಟ್ ಹ್ಯಾಸ್ ಅಟ್ರಾಕ್ಷನ್ ಟುವರ್ಡ್ಸ್ ವಾಟರ್. ಸೊ ಇಷ್ಟು ನಾವು ಫಸ್ಟು ಸ್ಟೆಪ್ಪಲ್ಲಿ ಬರೀಬೇಕು. ಫಸ್ಟ್ ಸ್ಟೆಪ್ಪಲ್ಲೇನೋ ಸ್ಟ್ರಕ್ಚರ್ ಆಫ್ ಸೋಪ್ ಮಾಲಿಕ್ಯೂಲ್. ಸೊ ಸೋಪ್ ಮಾಲಿಕ್ಯೂಲ್ ಅಂದರೆ ಇಟ್ ಲುಕ್ಸ್ ಲೈಕ್ ದಿಸ್. ಇಟ್ ಈಸ್ ಟೈಲ್ ಪಾರ್ಟ್ ಆ್ಯಂಡ್ ಇಟ್ ಈಸ್ ಎಡ್ ಪಾರ್ಟ್. ಟೈಲ್ ಪಾರ್ಟ್ ಅಂದರೆ ಲಾಂಗ್ ಚೈನ್ ಕಾರ್ಬನ್ ಪಾರ್ಟ್, ದಟ್ ಈಸ್ ಟೈಲ್ ಪಾರ್ಟ್ ವಿಚ್ ಈಸ್ ಹೈಡ್ರೋಫೋಬಿಕ್, ದಟ್ ಈಸ್ ಫಿಯರ್ ಆಫ್ ವಾಟರ್. And this is called carboxylic part. It is end part and it is hydrophilic. It loves water or it attracts water. So ಇದು ಫಸ್ಟ್ ಸ್ಟ್ರಕ್ಚರ್ನಲ್ಲಿ ಫಸ್ಟು ಎಕ್ಸ್ಪ್ಲೈನ್ ಮಾಡಬೇಕು. ಇದಾದಮೇಲೆ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗಿರೋದು. ಸೊ ಈಗ ಎಕ್ಸ್ಪ್ಲೈನ್ ಮಾಡೋಣ. ಸೊ ಈಗ ನಾವು ವೆನ್ ವಿ ರಬ್ the clothes with soap, the soap molecules are arranged. The soap molecules are arranged in such a way that all tail gets attached to dirt. So ಎಲ್ಲ ಟೈಲ್ ಭಾಗ ಡರ್ಟ್ಗೆ ಅಟ್ಯಾಚ್ ಆಗಿದ್ರೆ and all its face outwards, called Sslc. ಇದು ನೀವು ಸೆಕೆಂಡ್ ಪಾರ್ಟ್ ಬರೀಬೇಕು. ಈಗ ನಾನು ಬರೋದ್ನಲ್ಲ ಅದನ್ನು ನೀವು ಇಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು. ಸೊ ವೆನ್ ವಿ ರಬ್ ದ ಕ್ಲೋತ್ಸ್ ವಿತ್ ಸೋಪ್, ಇದನ್ನೇ ಡರ್ಟ್ ಅಂದ್ಕೊಳ್ಳಿ. ಸೊ ಇದು ಡರ್ಟ್, ಇದು ಸೊ ಕ್ಲೋತ್ನಲ್ಲಿರೋ ಡರ್ಟ್ ನೋಡಿ. ಆ ಡರ್ಟ್ಗೆ ಸೋಪ್ ಮಾಲಿಕ್ಯೂಲ್ಸು ಹೀಗೆ ಸ್ಟಿಕ್ ಆಗುತ್ತೆ. ಸೊ ಈ ಅರೇಂಜ್ಮೆಂಟ್ ಇದೆಯಲ್ಲ, ದಿಸ್ ಕ್ಲಸ್ಟರ್ ಆಫ್ ಸೋಪ್ ಮಾಲಿಕ್ಯೂಲ್ಸ್ ವಿಚ್ ಈಸ್ ಅರೇಂಜ್ಡ್ ಅರೌಂಡ್ ದಿ ಡರ್ಟ್ ಈಸ್ ಕಾಲ್ಡ್ Sslc. ಸೊ ಇದನ್ನು ನೀವು ಎರಡನೇ ಸ್ಟೆಪ್ಪಲ್ಲಿ ಬರೀಬೇಕು. ಇನ್ನು ಮೂರನೇ ಸ್ಟೆಪ್ಪಿಗೆ, ಲಾಸ್ಟ್ ಸ್ಟೆಪ್ಪಿಗೆ ಬಂದರೆ, ಸೊ ಈಗ ನಾವು ವೆನ್ ವಿ ರಿನ್ಸ್ ದ ಕ್ಲೋತ್ಸ್ ವಿತ್ ವಾಟರ್. ಈಗ ನಾವು ಜಾಲಿಸ್ತಾ ಇದ್ದೀವಿ ಬಟ್ಟೆನ ವಿತ್ ವಾಟರ್ ಆರ್ ವೆನ್ ವಿ ಫ್ಲಶ್ಡ್ ದ ಕ್ಲೋತ್ಸ್ ವಿತ್ ವಾಟರ್, ಎಡ್ ವಾಸ್, ನೋಡಿ ಈಗ ಬರೀತೀನಿ, ಎಡ್ ವಾಸ್ ಅಟ್ರಾಕ್ಟೆಡ್ ಬೈ ವಾಟರ್. ಎಡ್ಡನ್ನು ವಾಟರ್ ಅಟ್ರಾಕ್ಟ್ ಮಾಡುತ್ತೆ ಒಂದು. ನೆಕ್ಸ್ಟ್ head is attracted by water and head will attract the tail, then tail will attract the dirt. Therefore as the head is attracted by the water, head will move with water. So head which is attached to tail, the tail also move with head. As the tail is attached with dirt, the dirt will move with tail. ನೋಡಿ ಈ ರೀತಿ ಆಗ್ತಾ ಹೋಗುತ್ತೆ. ಸೊ ವಾಟರ್ ಏನು ಮಾಡುತ್ತೆ, ಎಡ್ಡನ್ನ ಅಟ್ರಾಕ್ಟ್ ಮಾಡುತ್ತೆ, ಎಡ್ಡು ಟೈಲ್ನ ಅಟ್ರಾಕ್ಟ್ ಮಾಡುತ್ತೆ, ಟೈಲು ಡರ್ಟನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಅದರಿಂದ ಸೊ ಯಾವಾಗ ಈ ವಾಟರ್ ಇದನ್ನು ಎಡ್ಡನ್ನು ಹೇಳ್ಕೊಳುತ್ತೋ, ಎಡ್ಡು ಟೈಲ್ ನಡೆಯುತ್ತೆ, ಟೈಲು ಡರ್ಟ್ ನಡೆಯುತ್ತೆ. ದೇರ್ ಫಾರ್ ದ ಡರ್ಟ್ ವಿಲ್ ಬಿ ರಿಮೂವ್ ಫ್ರಮ್ ದ ಕ್ಲೋತ್ಸ್. ಸೊ ದಿಸ್ ಆರ್ ದ 3 steps ದಟ್ ಯು ಹ್ಯಾವ್ ಟು ರೈಟ್ ಇನ್ ದ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್. ಮೊದಲನೇದು ಸೋಪ್ ಮಾಲಿಕ್ಯೂಲ್ನ ಸ್ಟ್ರಕ್ಚರ್ ಬರೀರಿ. ಎರಡನೇದು ಸೋಪ್ಗೆ ರಬ್ ಮಾಡಿದ್ದೀವಿ, ಅವು Sslc ಈಸ್ ಫಾರ್ಮ್ಡ್ ಅಂತ ಬರೀರಿ. ಮೂರನೇ ಸ್ಟೆಪ್ಪಲ್ಲಿ ವಾಟರ್ಗೆ ರಿನ್ಸ್ ಮಾಡಿ ನೀರಿಗೆ ಅದ್ದಿ ನಾವು ಅದನ್ನು ಹಿಂಡಿ ತೆಗಿತೀವಲ್ಲ, ಅವಾಗ ಏನಾಗುತ್ತೆ, ಸೊ ನೋಡಿ ಎಡ್ಡು
head is attracted by water, tail is attracted by head, dirt is attracted by tail. So like this, the what will be removed? So dirt will be removed from the clothes. This is called cleansing action of soap. Now let us move for 25th question. That is, the 25th question is, draw a diagram to show the reaction of steam with iron and lay metal piece and hydrogen gas ಅಂತ ಹೇಳಿದ್ದಾನೆ. So let us see how this diagram will be. ನೋಡಿ, ಇದೇ ನೀವು ಡಯಾಗ್ರಾಮ್ ಬರೀಬೇಕಾಗಿರೋದು. ದಿಸ್ ಈಸ್ ದ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಇಲ್ಲಿ ನೀವು ಇಬ್ಬರನ್ನ ಐಡೆಂಟಿಫೈ ಮಾಡಿ ಬರೀಬೇಕು. ಸೊ ಒಂದು, ಅವನು ಕ್ವಶನಲ್ಲಿ ಕೇಳೋ ಪ್ರಕಾರ ಮೆಟಲ್ ಪೀಸ್ನ ಬರೀಬೇಕು ಒಂದು. ಎರಡನೇದು ಹೈಡ್ರೋಜನ್ ಗ್ಯಾಸ್ ಕೇಳಿದ್ದಾನೆ. ಸೊ ಮೆಟಲ್ ಪೀಸ್, ಹೈಡ್ರೋಜನ್ ಗ್ಯಾಸ್. ಸೊ ಈ ಎರಡನ್ನೂ ಕೂಡ ನೀವು ಲೇಬಲ್ ಮಾಡಿ ತೋರಿಸ್ಬೇಕು. ಸೊ ನಾವು ಲಾಸ್ಟ್ ಕ್ವಶನ್ಗೆ ಹೋಗೋಣ ಕೆಮಿಸ್ಟ್ರಿ ಪಾರ್ಟ್ನಲ್ಲಿ. ಸೊ 26th ಕ್ವಶನ್, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್. ಎ ಕ್ವಶನ್. ಬಿ ಕ್ವಶನ್, ವಾಟ್ ಈಸ್ ಥರ್ಮೈಟ್ ರಿಯಾಕ್ಷನ್, ರೈಟ್ ಇಟ್ಸ್ ಯೂಸ್ ಅಂತ ಇದೆ. ಸೊ ಇಟ್ ಈಸ್ ಎ 4 marks question and this is the last question in chemistry. Now let us answer for that last question. So what is thermite reaction? A reaction between metal and metallic acid. A reaction between metal and metallic oxide. A reaction between metal and metallic oxide which is highly exothermic. Is called thermite reaction. So what is thermite reaction? Highly exothermic. Yes, what is thermite reaction? A reaction between metal and metallic oxide which is highly exothermic is called thermite reaction. Now let us write the thermite reaction ಬರೆಯೋಣ. ಸೊ ಅದಕ್ಕೆ ನಾನು ಹೀಗೆ ತಗೊಂತೀನಿ. that is 2Fe2O3, that is iron oxide reacts with aluminium. ನೋಡಿ, ಈ ಐರನ್ ಆಕ್ಸೈಡ್ ಇದೆಯಲ್ಲ ಅದು ಮೆಟಾಲಿಕ್ ಆಕ್ಸೈಡು, ಈ ಅಲ್ಯೂಮಿನಿಯಂ ಇದೆಯಲ್ಲ ಅದು ಮೆಟಲ್. ಹಾಗಾದರೆ ಎ ರಿಯಾಕ್ಷನ್ ಬಿಟ್ವೀನ್ ಮೆಟಾಲಿಕ್ ಆಕ್ಸೈಡ್ ಅಂಡ್ ಮೆಟಲ್ ವಿಚ್ ಈಸ್ ಹೈಲಿ ಎಕ್ಸೋಥರ್ಮಿಕ್. Fe2O3 plus 2Al give rise to Al2O3 plus 2Fe plus it liberates large amount of heat. ಹೀಟು ರಿಲೀಸ್ ಆಗ್ತಾ ಇರೋದ್ರಿಂದ ಇದನ್ನು ಎಕ್ಸೋಥರ್ಮಿಕ್ ಅಂತ ಕರಿತೀವಿ. So Fe2O3 plus 2Al give rise to Al2O3 plus 2Fe plus heat. ಹಾಗಾದರೆ ವಾಟ್ ಆರ್ ದ ಯೂಸಸ್ ಆಫ್ ದಟ್ ಈಸ್ ಥರ್ಮೈಟ್ ರಿಯಾಕ್ಷನ್? ಸೊ ಥರ್ಮೈಟ್ ರಿಯಾಕ್ಷನ್ ಈಸ್ ಯೂಸ್ಡ್. ಸೊ ಥರ್ಮೈಟ್ ರಿಯಾಕ್ಷನ್ನ ಎಲ್ಲಿ ಬಳಸ್ತೀವಪ್ಪ ಅಂದರೆ, ಇಟ್ ಈಸ್ ಯೂಸ್ಡ್ ಮೊದಲನೇದು ಟು ಜಾಯಿನ್ ರೈಲ್ವೆ ಟ್ರ್ಯಾಕ್ಸ್. ಸೊ ರೈಲ್ವೆ ಟ್ರ್ಯಾಕ್ಗಳನ್ನು ಜಾಯಿನ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದಿಸ್ thermite reaction ಒಂದು. and to join cracked machine parts. so cracked machine parts na join ಮಾಡೋದಕ್ಕೆ we are using that is thermite reaction. what is thermite reaction? ನೋಡಿ, ಇದು 26th ಅಲ್ಲಿ ಬಿ ಕ್ವಶನ್. ಎ ಕ್ವಶನ್ ಡಿಫ್ರೆನ್ಸ್ ನೋಡೋಣ ಕ್ಯಾಲ್ಸಿನೇಷನ್ ಮತ್ತೆ roasting. So thermite reaction is a reaction between metal and metallic oxide which is highly exothermic. Example, Fe2O3 plus 2Al give rise to Al2O3 plus 2Fe plus heat. So what are the uses of thermite reaction? It is used to join the railway tracks and to join cracked machine parts. Now let us see what are the let us answer for A question. What are the differences between roasting and calcination? So roasting guve calcination guve what is the difference anta nodta hogana. First roasting ige barana. Ore is heated in presence of oxygen. If ore is heated in presence of oxygen, then such a chemical process is called roasting. Then what is calcination? So calcination is a process in which ore is heated in absence of oxygen. If ore is heated in presence of oxygen, that is roasting. If ore is heated in absence of oxygen, it is called calcination.
then it is used for ಸಲ್ಫೈಡ್ ಓರ್ಸ್. ಸೊ ಇದನ್ನ ಯಾರಿಗೆ ಬಳಸ್ತೀವಿ ಅಂದರೆ ಸಲ್ಫೈಡ್ ಓರ್ಸ್ಗೆ ಬಳಸ್ತೀವಿ ನಾವು. ಹಾಗಾದ್ರೆ ಈ ಕಡೆ ಬಂದರೆ ಇಟ್ ಈಸ್ ಯೂಸ್ಡ್ ಫಾರ್ ಕಾರ್ಬೋನೇಟ್ ಓರ್ಸ್. ಸೊ ಯಾರಿಗೆ ಬಳಸ್ತೀವಿ ನಾವು? ಕಾರ್ಬೋನೇಟ್ ಓರ್ಸ್ಗೆ ಬಳಸ್ತೀವಿ. ಸೊ ರೋಸ್ಟಿಂಗ್ ಈಸ್ ಯೂಸ್ಡ್ ಫಾರ್ ಸಲ್ಫೈಡ್ ಓರ್ಸ್ and calcination is used for carbonate ores. And the third difference is that, so illi sulfur dioxide is produced, SO2 is produced, agar ee kade CO2 is produced. So these are the three differences between roasting and calcination. Ore is heated in presence of oxygen, roasting. Ore is heated in absence of oxygen, calcination. Roasting is used for sulfide ore, calcination is used for carbonate ore. In roasting, sulfur dioxide is produced, in calcination, carbon dioxide is produced. So these are the three differences between roasting and calcination, and this is the end of paper 2 chemistry part. In the next video we are going to solve the third part C, biology of paper 2. So that will be we will solve or we will answer in the next video. So thank you for watching my YouTube channel. So yaru innella subscribe agilla dayamadi subscribe ಮಾಡ್ಕೊಳ್ಳಿ. Please watch my videos, share my videos and like the videos. So thank you everyone.